ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಹಿಂದಿನ ಸಂಚಿಕೆಯಲ್ಲಿ ಆಲ್ರೆಡಿ ಹೇಳಿದಂಗೆ ಜುಲೈ 17ನೇ ತಾರೀಕು ನಮ್ಮ ವಾಸ್ತು ತರಗತಿಗಳಿರುತ್ತೆ. ಯಾರ್ಯಾರಿಗೆ ವಾಸ್ತು ಬಗ್ಗೆ ಆಸಕ್ತಿ ಇದೆ, ವಾಸ್ತು ಸರಿ ಮಾಡ್ಕೋಬೇಕು ನಮ್ಮನೇಲಿ ಅಂತ ಹೇಳ್ತಕ್ಕಂಥವ್ರು ಯಾರು ಇರ್ತಾರೆ, 6 ದಿವಸದ ತರಗತಿ ಇರ್ತಕ್ಕಂಥದ್ದು, 6 days. ಅಷ್ಟು ದಿವಸದಲ್ಲಿ ಕಲ್ತು ಬಿಡ್ಬೋದಾ? ವೆರಿ ಈಸಿ. ಅಂತ ಏನು ತುಂಬ ಟಫ್ ಸಬ್ಜೆಕ್ಟ್ ಏನಿಲ್ಲ, ಆದರೂ ಕೂಡ ಎಫೆಕ್ಟ್ ಆಗುತ್ತೆ. ತುಂಬ ಜನ ಕೇಳ್ತಾರೆ. 3 ಲೆವೆಲ್ ಇರುತ್ತೆ. ಒಂದು ವಿಚಾರ ಹೇಳ್ತೀನಿ, ವಾಸ್ತುಗಳಲ್ಲಿ ಜೀವನದಲ್ಲಿ 3 ಲೆವೆಲ್ಲು. ದೇಶ, ಅದಾದ ನಂತರ ಬರ್ತಕ್ಕಂಥದ್ದು ನಮ್ಮ ರಾಜ್ಯ, ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ವಾಸಸ್ಥಳ, ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ಇಂಡಿವಿಜುವಲ್ ಜಾತಕಗಳು. ಈ ಆರ್ಡರ್ ಮೇಲಿಂದ ಟಾಪ್ ಡೌನ್ ಅಂತ ನಾನು ಕರಿತೀನಿ. ಟಾಪ್ ಡೌನ್. ಫಾರ್ ಎಕ್ಸಾಂಪಲ್, ಇವತ್ತು ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ನೋಡಿರ್ಬೋದು. ಎಲ್ಲರೂ ಕೇಳಿದ್ದೀರಾ, ನೋಡಿದ್ದೀರಾ? ಎಷ್ಟು ಜನಗಳು ಮನೆ ಕಳ್ಕೊಂಡಿದ್ದಾರೆ, ಜೀವನ ಕಳ್ಕೊಂಡಿದ್ದಾರೆ. ದೇಶದ ಪರಿಸ್ಥಿತಿ ಮತ್ತೆ ಜಾತಕ ಫಸ್ಟ್ ಮೇಲಿರ್ತಕ್ಕಂಥದ್ದು. ಅದಕ್ಕಿಂತ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಣ್ಣ ಸಣ್ಣ ಪ್ರಾಂತ್ಯ. ಅದಾದ್ಮೇಲೆ ಬರ್ತಕ್ಕಂಥದ್ದು ಮನೆ, ಅದನ್ನು ವಾಸ್ತು ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಒಬ್ರೊಬ್ರದ್ದು ಇರ್ತಕ್ಕಂಥ ಇಂಡಿವಿಜುವಲ್ ಹಾರೋಸ್ಕೋಪ್. ಸೊ ನಾವು ಬಾಟಮ್ಸ್ ಅಪ್ ಹೋಗ್ಬೇಕು ಅಂತಂದ್ರೆ ಮೊದಲು ಇಂಡಿವಿಜುವಲ್ ಜಾತಕ ಇರುತ್ತೆ. ಅದು ಬಲವಾಗಿದೆ ಅಂತಂದಾಗ ನಮಗೆ ನೆಕ್ಸ್ಟ್ ಆರಾಮಾಗಿರಕ್ಕೆ ಪರಿಸರ ಮತ್ತೆ ಇರ್ತಕ್ಕಂಥ ಮನೆ, ಇರ್ತಕ್ಕಂಥ ಭೂಮಿ, ಜಿಯೋಪಥಿಕ್ ಸ್ಟ್ರೆಸ್, ವಾಸ್ತು ಚೆನ್ನಾಗಿದ್ರೆ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ವಾಸ್ತು ಚೆನ್ನಾಗಿತ್ತು ಅಂತಂದ್ರೆ ಆ ದೇಶ ಬಹಳ ಸುಭಿಕ್ಷವಾಗಿರ್ತಕ್ಕಂಥದ್ದು. ಅದಿದ್ರೆ ಇನ್ನೂ ಜೀವನ ನಮಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲಸ, ಬಿಸ್ನೆಸ್ಸು, ಏನಾದ್ರು ವ್ಯಾಪಾರ, ಇವೆಲ್ಲ ಮಾಡಬೇಕು ಅಂತ ಅನ್ನಿಸ್ದಾಗ ದೇಶದಲ್ಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಅಥವಾ ಎಕನಾಮಿ ಅಂತ ಕರಿತೀವಿ, ಅದು ಸ್ಟ್ರಾಂಗ್ ಇರಬೇಕು. ಸೊ ಅದಕ್ಕೆ ಇಂಡಿವಿಜುವಲ್ ಜಾತಕದ ಪವರ್ ಇಂಪಾರ್ಟೆಂಟ್ ಅಲ್ಲ. ಯಾವಾಗಲೂ ಅಷ್ಟೇ. ದೇಶ, ಕಾಲ, ವರ್ತಮಾನ ಅಂತ ಕರೀತಾರೆ. ಜ್ಯೋತಿಷ್ಯದಲ್ಲಿ ಮೇದಿನಿ ಜ್ಯೋತಿಷ್ಯ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭೂಮಿ, ಕರ್ಮಭೂಮಿ, ಧರ್ಮಭೂಮಿ, ಅದರ ಮೇಲೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಾವು ಅಲ್ಲಿ ಚೆನ್ನಾಗಿತ್ತು ಅಂತಂದ್ರೆ ಸೆಕೆಂಡ್ ಸ್ಟೆಪ್ಗೆ ಹೋಗ್ಬೇಕು. ನಾವಿರ್ತಕ್ಕಂಥ ಜಾಗ, ಬಾಡಿಗೆ ಮನ್ಲಾರು ಇರಲಿ, ಲೀಸ್ಗಾರು ಇರಲಿ, ಸ್ವಂತ ಮನೆ ಯಾರು ಇರಲಿ. ನೆಕ್ಸ್ಟ್ ಲೆವೆಲ್ ವಾಸ್ತು.
ಆಮೇಲೆ 3ನೇ ಲೆವೆಲ್ ಬಂದಾಗ ಇಂಡಿವಿಜುವಲ್ ಜಾತಕಗಳು. ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿನೇ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಕಾಂಬಿನೇಷನ್ ಅಲ್ಲಿ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಬಂದ್ರೆ ಎಲ್ಲಿ ಕೆಲಸ ಸಿಗುತ್ತೆ? ಅದಕ್ಕೆ ಎಷ್ಟೋ ಜನ ಬೇರೆ ಬೇರೆ ದೇಶದಲ್ಲಿ ಹೋದಾಗ ರಿಸೆಷನ್ ಆಗ್ತಾ ಇದೆ, ಜಾಬ್ ಇಲ್ಲ, ಲೇ ಆಫ್ ಆಗ್ತಾ ಇದೆ, ತೆಗೆದಾಕ್ತಾ ಇದ್ದಾರೆ. ಕಂಟ್ರೀಸ್ ಹಾರೋಸ್ಕೋಪ್ ಸ್ಟ್ರಾಂಗ್ ಆಗಿದ್ರೆ, ಇರ್ತಕ್ಕಂಥ ಜಾಗದ ವಾಸ್ತು ಸ್ಟ್ರಾಂಗ್ ಆಗಿದ್ರೆ, ಕೊನೆಗೆ ನಾವು ನೋಡ್ತಕ್ಕಂಥದ್ದು ಇಂಡಿವಿಜುವಲ್ ಹಾರೋಸ್ಕೋಪ್. ಎಷ್ಟೋ ಜನರ ಜಾತಕದಲ್ಲಿ ಕೆಲಸ ಇರಲ್ಲ, ಓದಿನ ತಕ್ಕಾಗಿ ಯಾವುದೇ ಒಂದು ಜಾಬ್ ಇರಲ್ಲ, ಆದ್ರೂ ಕೂಡ ಆರಾಮಾಗಿರ್ತಾರೆ. ಊಟಕ್ಕೆ ಬಟ್ಟೆಗೆ ಏನು ತೊಂದರೆ ಇಲ್ಲ, ಯಾಕಂದ್ರೆ ಇರ್ತಕ್ಕಂಥ ವಾಸ್ತು ಸರಿ ಇರುತ್ತೆ. ಮತ್ತೆ ಇನ್ನೊಬ್ಬರ ಜಾತಕದ ಮೇಲೆ, ತಂದೆ ತಾಯಿ ಜಾತಕ ಅಥವಾ ಇನ್ನೊಬ್ಬರ ಅಣ್ಣನ ಜಾತಕ, ತಾತನ ಜಾತಕ, ಅವ್ರು ಮಾಡಿರ್ತಕ್ಕಂಥ ಆಸ್ತಿ, ಅವರ ಜಾತಕದ ಮೇಲೆ, ಅಲ್ಲಿ ವಾಸ್ತು ಮೇಲೆ ನಾವು ಲೈಫ್ನ ಲೀಡ್ ಮಾಡ್ತೀವಿ. ಯಾವಾಗ ದೇಶದ ಜಾತಕ ಸಮಸ್ಯೆ ಆಗುತ್ತೋ ಅವಾಗ ಇವೆರಡನ್ನೂ ಪ್ರಯೋಜನ ಇಲ್ಲ. ನಿಮ್ಮ ವಾಸ್ತು ಎಷ್ಟೇ ಚೆನ್ನಾಗಿದ್ರು ಹೋಯ್ತು, ನಮ್ಮ ಹಾರೋಸ್ಕೋಪ್ ಎಷ್ಟೇ ಚೆನ್ನಾಗಿದ್ರು ಹೋಯ್ತು. ವಿ ಆರ್ ಆಲ್ ಇನ್ ಒನ್ ಬೋಟ್. ಸೊ ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಇವೆಲ್ಲ. ಜ್ಯೋತಿಷದಲ್ಲಿ ಇವೆಲ್ಲ ಹೇಳಲ್ಲ. ಜ್ಯೋತಿಷ ಶಾಸ್ತ್ರದಲ್ಲಿ ಸುಮ್ಮನೆ ಜಾತಕ ಚೆನ್ನಾಗಿದೆಯಾ, ಯೋಗ ಚೆನ್ನಾಗಿದೆಯಾ, ದೋಷ ಇದೆಯಾ, ಸರಿ ಮಾಡ್ಕೊಳ್ಳಿ. ದೇಶದ ಫಸ್ಟ್ ಸರಿ ಮಾಡ್ಕೋಬೇಕು, ಆಮೇಲೆ ಜಾಗದ್ದು, ಆಮೇಲೆ ನಮ್ಮ ಇಂಡಿವಿಜುವಲ್ದು. ಈ ರೀತಿ ಹೈರಾರ್ಕಿಯಲ್ಲಿ ವೈಸು ನಾವು ಹೋಗ್ತೀವಿ. ಸದ್ಯಕ್ಕೆ ಈಗ ಜಾತಕಕ್ಕೆ ಬರ್ತಕ್ಕಂಥದ್ದು, ಅಲ್ಲಿ ಬರ್ತಕ್ಕಂಥ ಗುಡ್ ಟೈಮ್ ಬ್ಯಾಡ್ ಟೈಮ್ಗೆ ದಾನ ಮಾಡ್ಕೊಳ್ತಕ್ಕಂಥದ್ದು, ಶುಭ ಗ್ರಹಗಳಿಗೆ ಸ್ವಲ್ಪ ಉಂಗುರ ರುದ್ರಾಕ್ಷಿ ಹಾಕೊಳ್ತಕ್ಕಂಥದ್ದು, ಕೆಟ್ಟ ಪರಿಸ್ಥಿತಿಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳಿಗೆ ದಾನಗಳನ್ನು ಹೆಚ್ಚಾಗಿ ಮಾಡಿಕೊಂಡು ಅದರಿಂದ ಬರ್ತಕ್ಕಂಥ ಪ್ರಭಾವವನ್ನ ಕಮ್ಮಿ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ನಾವು ಇಂಡಿವಿಜುವಲ್ ಹಾರೋಸ್ಕೋಪಲ್ಲಿ ಮಾಡ್ತೀವಿ. ಹಾಗೆ ಮನೇಲಿರೋರಿಗೆಲ್ಲ ಸ್ವಲ್ಪ ಒಂದು 20% 30% ನೆಮ್ಮದಿಯಾಗಿರಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಾಸ್ತು. ವಸ್ತು ಸ್ಥಿತಿ ಅಂತ ಕರಿತೀವಿ. ವಾಸ್ತು ಅಂದ್ರೆ ವಸ್ತು ಸ್ಥಿತಿ, ಹೌ ವಿ ಆರ್ ಅಲೈನ್ ಟು ದಿ ನೇಚರ್. ಇದರಲ್ಲಿ 32 ಝೋನ್ಗಳು ಬರುತ್ತೆ, 32 ಝೋನ್ ಬರುತ್ತೆ. ಆ 32 ಝೋನ್ ಪಾಸಿಟಿವಾ ನೆಗೆಟಿವಾ, ಏನಿದ್ರೆ ಪಾಸಿಟಿವ್, ಏನಿದ್ರೆ ನೆಗೆಟಿವ್, ಈಸಿಯಾಗಿ ಒಂದು 8ನೇ ಕ್ಲಾಸ್ ಓದ್ತಾ ಇರೋ ಹುಡುಗನು ಅರ್ಥ ಆಗ್ತಕ್ಕಂಥದ್ದು ವಾಸ್ತು. ವಾಸ್ತು ಏನು ತುಂಬಾ ಏನು ರಾಕೆಟ್ ಸೈನ್ಸ್ ಏನಲ್ಲ, ವೆರಿ ಸಿಂಪಲ್. 360 ಡಿಗ್ರಿ, ಅದನ್ನ ಅರ್ಧ ಭಾಗ ಮಾಡಿದ್ರೆ 180 ಡಿಗ್ರಿ, ಅದನ್ನ ಅರ್ಧ ಭಾಗ ಮಾಡಿದ್ರೆ 90 ಡಿಗ್ರಿ, ಅದನ್ನ ಅರ್ಧ ಮಾಡಿದ್ರೆ 45 ಡಿಗ್ರಿ, ಅದನ್ನ ಅರ್ಧ ಮಾಡಿದ್ರೆ 22.5, ಅದನ್ನ ಅರ್ಧ ಮಾಡಿದ್ರೆ 11.25. ಇಷ್ಟೇ. ಈ ಒಂದೊಂದು ಏರಿಯಾನು 11.25, 11.25, 11.25. ನಮ್ಮ ಮನೆಯ ಸುತ್ತ ಇರ್ತಕ್ಕಂಥ 32 ಝೋನ್ನ ನಾವಲ್ಲಿ ನೋಡ್ತೀವಿ. ಆ ಝೋನಲ್ಲಿ ವೈಸು ಹೆಲ್ತ್ ಝೋನ್ ಯಾವುದು, ವೆಲ್ತ್ ಝೋನ್ ಯಾವುದು, ಸಂಬಂಧಗಳ ಝೋನ್ ಯಾವುದು, ಅಚೀವ್ಮೆಂಟ್ ಮಾಡ್ತಕ್ಕಂಥ ಝೋನ್ ಯಾವುದು, ಸ್ಪೋರ್ಟ್ಸ್ ಝೋನ್ ಯಾವುದು, ರಿಕ್ರಿಯೇಷನ್ ಝೋನ್ ಯಾವುದು, ಹಾಗೆ ಫೇಮ್ ಝೋನ್ ಯಾವುದು, ಮನಿ ಝೋನ್ ಯಾವುದು, ಸಪೋರ್ಟ್ ಝೋನ್ ಯಾವುದು, ಈ ತರ 32 ಝೋನ್ ಬರುತ್ತೆ. ಹಾಗೆ ಒಂದು ಮನೆ ತಗೊಂಡಾಗ 45 ದೇವತೆಗಳು ಬರ್ತಾರೆ. 45 ದೇವತೆಗಳು ಬ್ರಹ್ಮನ ಸೇರಿಸಿ 45, 45 ಡೆಮಿಗಾಡ್ಸ್. ಇಷ್ಟು ಕೂಡ ನಿಮಗೆ 6 ದಿವಸದಲ್ಲಿ ಇಂಚಿಂಚಾಗಿ ನಿಮಗೆ ಪಾಠ ಹೇಳಿಕೊಟ್ಟು, ಯಾರನ್ನು ಕರೆಸಿ ವಾಸ್ತುನ ಏನೇನೋ ತಲೆ ಕೆಡಿಸ್ಕೊಂಡು ಕೆಲವರೆಲ್ಲ ಮಾಡ್ತಕ್ಕಂಥ ಒಂದು ಪ್ರಮೇಯದನ್ನ ಸೈಡ್ಗಿಟ್ಟಾಗ, ನಮಗೆ ನಾವೇ ಕಲ್ತಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ. ಯಾರನ್ನೋ ಕರೆಸಿ ಅವ್ರಿಗೆ ಎಷ್ಟು ಗೊತ್ತಿದೆಯೋ, ನೀವೇನು ಸರ್ಟಿಫಿಕೇಟ್ ನೋಡ್ತೀರಾ ಅಥವಾ ಇಂಟರ್ವ್ಯೂ ಮಾಡೋಕ್ಕೆ ಏನಾದ್ರು ನಿಮಗೆ ಏನಾದ್ರು ಮೆಜರ್ಮೆಂಟು ಅಥವಾ ಪ್ಯಾರಾಮೀಟರ್ ಏನಾದ್ರು ಗೊತ್ತಾ? ಏನೋ ಬೋರ್ಡ್ ಹಾಕೊಂಡವ್ರೆ, ವಾಸ್ತುವಲ್ಲಿ 10 ವರ್ಷ 20 ವರ್ಷ ಗ್ರೇಟ್ ಅಂತ ಅಂದ್ಕೊಳ್ತಾರೆ. ಅವ್ರು ಕರ್ಕೊಂಬಂದಿದ್ದು ಈ ಮೂಲ ಹಂಗಿರಬಾರ್ದು, ಅಲ್ಲಿ ಹಂಗಿರಬಾರ್ದು, ಇಲ್ಲಿ ಹಿಂಗಿರಬಾರ್ದು ಅಂತ ಹೇಳಿದಾಗ ಸರಿ ಆಯ್ತು, ಹಾಕಿ ಬಿಲ್ಲು 30,000 40,000 50,000 ಅಷ್ಟೇ. ಎಲ್ಲ ಚೇಂಜ್ ಮಾಡಿದ್ರೆ ಏನೂ ಚೇಂಜ್ ಆಗಿಲ್ಲ. ಯಾವಾಗ ನೀವೇ 32 ಝೋನ್ ಕಲ್ತ್ಕೊಳ್ತೀರಾ, ನಿಮಗೆ ಬರ್ತಕ್ಕಂಥ ವಾಸ್ತುವಿಂದ ಬರ್ತಕ್ಕಂಥ ಕೆಲವು ಝೋನ್ಸ್ ನೆಗೆಟಿವ್ ಇದ್ದಾಗ ಆಯಾ ಝೋನ್ಸ್ ವೆರಿ ಸಿಂಪಲ್ ಆಗಿ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ
ಸಾಕಷ್ಟು ರೆಮಿಡೀಸು 32 ಝೋನ್ಗೆ ಕೊಡ್ತೀನಿ. ಇದನ್ನು ನಿಮ್ಮ ಮನೆಗೆ ನೀವು ಮಾಡಿಕೊಂಡು ಆಮೇಲೆ ನೀವು ವಾಸ್ತುನ ನೀವು ತಜ್ಞರಾಗ್ತೀರಾ, ಅಥವಾ ಫ್ರೆಂಡ್ಸು ಫ್ಯಾಮಿಲಿಗೆ ನಾನು ನೋಡ್ಕೊಳ್ತೀನಿ ವಾಸ್ತು, ಅಥವಾ ನನ್ನ ಬಳಗ ದೊಡ್ಡದಿದೆ, ನನಗೆ ಒಂದು 10-20 ಫ್ಯಾಮಿಲಿ ಇದೆ, ಇವ್ರಿಗೆ ನಾನು ನೋಡಿಕೊಂಡು ಇವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂತೀರಾ. ಅದೆಲ್ಲ ನಿಮ್ಮ ಸ್ವ ಇಚ್ಛೆ. ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಬಂಗ್ಲೆ ಆಗಿರಲಿ, ಗುಡಿಸ್ಲಾಗಿರಲಿ, ವಾಸ್ತು ಸರಿ ಇದ್ದರೆ ಕರೆಕ್ಟಾಗಿ ಫ್ರೀ ಫ್ಲೋ ಆಫ್ ಫಂಡ್ಸ್, ಮನಿ, ಗುಡ್ ಫ್ಲೋ ಆಫ್ ಹೆಲ್ತ್ ಎಲ್ಲವೂ ಕೂಡ ಪರ್ಫೆಕ್ಟಾಗೆ ನಡೆಯುತ್ತೆ. ಜಾತಕ ಸ್ವಲ್ಪ ಬಿದ್ದರೂ ಕೂಡ ನಮ್ಗೆ ಸಪೋರ್ಟ್ ಸಿಗುತ್ತೆ ವಾಸ್ತು ಸ್ಟ್ರಾಂಗ್ ಆಗಿದ್ರೆ. ಕೆಲಸ ಕಳ್ಕೊಂಡ್ರು ಏನು ಟೆನ್ಷನ್ ಇಲ್ಲ ಸರ್. ಏನೋ ಸ್ವಲ್ಪ ದುಡ್ಡು ಯಾವುದೋ ಈ ಮನೆಗೆ ಬಂದಮೇಲೆ ನಮಗೆ ಸ್ವಲ್ಪ ಜಾಸ್ತಿನೇ ದುಡ್ಡು ಬಂತು, ಚೆನ್ನಾಗೇ ಆಗಿದ್ದೀವಿ, ಎಲ್ಲ ಸ್ವಲ್ಪ ಅದು ಇದು ಎಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಇದೆ, ಏನೋ ಕೆಲಸ ಹೋಯ್ತು, ನಮ್ಮ ಜಾತಕದ ಇಂದ ಕಾಪಾಡುತ್ತೆ, ತುಂಬಾ ಲಾಂಗ್ ಟರ್ಮ್ವರೆಗೂ ನಿಮಗೆ ಕಾಪಾಡುತ್ತೆ. ಸೊ ಜಾತಕ ಮತ್ತೆ ವಾಸ್ತು ಹ್ಯಾಂಡ್ ಇನ್ ಹ್ಯಾಂಡ್. ಜಾತಕ ತುಂಬ ಸ್ಟ್ರಾಂಗ್ ಆಗಿದೆ ಅನ್ಕೊಳ್ಳೋಣ, ವಾಸ್ತು ಕೆಟ್ಟಿದ್ರು ನಡೆಯುತ್ತೆ, ಟು ಸಮ್ ಎಕ್ಸ್ಟೆಂಟ್ ನಡೆಯುತ್ತೆ, ನಿಮ್ಮ ಇಂಡಿವಿಜುವಲ್. ಆದರೆ ಮನೇಲಿರ್ತಕ್ಕಂಥ 5 ಜನದ್ದು ಹಂಗೆ ನಡಿಬೇಕಲ್ಲ, 4 ಜನ 5 ಜನ ಹಂಗೆ ನಡಿಬೇಕಲ್ಲ. ನಿಮ್ಮ ಜಾತಕ ಸ್ಟ್ರಾಂಗ್ ಇದ್ರೆ ನಾನು ಈ ಮನೇಲಿ ಮಲ್ಕೊಳ್ತೀನಿ, ಎಲ್ಲಿ ಮಲ್ಕೊಂಡ್ರು ನನಗೇನು ಕಾಯಿಲೆ ಇಲ್ಲ, ಅದ್ಯಾಕೋ ನಮ್ಮ ತಾಯಿನೋ ನಮ್ಮ ಹೆಂಡತಿನೋ ಯಾವಾಗಲೂ ರೋಗದಿಂದ ನರಳ್ತಾ ಇರ್ತಾರೆ, ಅವ್ರ ಹಾರೋಸ್ಕೋಪ್ ವೀಕ್ ಇರುತ್ತೆ, ವಾಸ್ತುನೇ ವೀಕ್ ಇರುತ್ತೆ. ದಿ ಹಾರೋಸ್ಕೋಪ್ ಇಸ್ ವೆರಿ ಸ್ಟ್ರಾಂಗ್, ಅದ್ರ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು, ವಾಸ್ತುನ ಸೂಪರ್ ಸೀಡ್ ಮಾಡ್ತಕ್ಕಂಥ ಶಕ್ತಿ ಇದೆ. ನೋಡ್ರಿ, ನಾವು ದಕ್ಷಿಣದಲ್ಲಿದ್ದೀವಿ, ನಾವು ಹಿಂಗಿದೀವಿ, ವಾಸ್ತು ಪ್ರಕಾರ ಕಟ್ಟಿಲ್ಲ, ಚೆನ್ನಾಗಿಲ್ವೇನ್ರಿ? ಎಸ್, ಆಬ್ವಿಯಸ್ಲಿ ಹಾರೋಸ್ಕೋಪ್ ಚೆನ್ನಾಗಿರೋರ್ಗೂ ಓಡುತ್ತೆ, ದಶಾಭುಕ್ತಿಗಳು ಎಲ್ಲಿವರೆಗೂ ಚೆನ್ನಾಗಿದೆ ಅಲ್ಲಿವರೆಗೂ ಓಡುತ್ತೆ. ಎಸ್, ಎಲ್ಲಾನು ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಇರುತ್ತೆ. ಯಾವಾಗ ಇಲ್ಲಿ ದಶಾ ಸ್ವಲ್ಪ ವೀಕ್ ಆಯಿತು, ಅವಾಗ ವಾಸ್ತುವಲ್ಲಿ ಏನಾದ್ರು ಇರ್ತಕ್ಕಂಥ ಒಂದು ಏರಿಯಾ 32 ಝೋನ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಜಾಬ್ ಇರ್ಬೋದು, ಫಿನಾನ್ಸ್ ಇರ್ಬೋದು, ಹೆಲ್ತ್ ಇರ್ಬೋದು, ಅವಾಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವೀಕ್ ಆಗಿತ್ತೆ, ಅದು ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಲೂ ಕೂಡ ನಾವು ಅಸ್ಟ್ರಾಲಜಿಗೆ ನಾವು ದಾನ ಮಾಡ್ಕೋಬಹುದು, ಬಟ್ ವಾಸ್ತು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ, ಬಹಳ ಇಂಪಾರ್ಟೆಂಟ್ ಆಗಿ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇದುವರೆಗೂ ನನ್ನ ಹತ್ರ ವಾಸ್ತು ಅಂದಾಜು 3,000 ಜನ ಕಲ್ತಿದ್ದಾರೆ. 3,000 ಹೆಚ್ಚು ಕಮ್ಮಿ 3,500 ಜನ ಕಲ್ತಿದ್ದಾರೆ. 1 ವರ್ಷದ ಹಿಂದೆ ಮಾಡಿದ್ದೆ, ಈಗ ಮತ್ತೆ ತುಂಬ ಜನ ಕೇಳಿದ್ರು, ಮಾಡಿ ಸರ್ ನಾವೆಲ್ಲ ಕಲ್ತಿಲ್ಲ, ವಾಸ್ತು ಕಲಿಬೇಕು ನಿಮ್ಮ ಹತ್ರ, 6 ದಿವಸದಲ್ಲಿ ಹೇಳ್ಕೊಡ್ತೀರಾ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ, 100% ಸೂಪರ್ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು 6 days ಸಾಕು. ಮನೆ ಯಜಮಾನರು, ಮನೇಲಿರ್ತಕ್ಕಂಥ ಗೃಹಿಣಿಯರು, ಸಿವಿಲ್ ಇಂಜಿನಿಯರ್ಸು, ಆರ್ಕಿಟೆಕ್ಟು, ಅಥವಾ ವಾಸ್ತುನೇ ನಾವು ಸ್ವಲ್ಪ ಗೊತ್ತಿದೆ ಸರ್, ಮೇಸ್ತ್ರಿಗಳು, ಎಸ್ಪೆಷಲಿ ಮೇಸ್ತ್ರಿಗಳು ಕರೀರಪ್ಪ, ನೀವು ಮೊದಲು ನೀವೆಲ್ಲ ಯಾವುದೋ ಓಬಿರಾಯಿಂದು ಕಾಲದ್ದು ವಾಸ್ತು ಇಟ್ಕೊಂಡಿದ್ದೀರಾ, ಸುಮ್ಮನೆ ಈ ಕಡೆ ಅದು, ಈ ಕಡೆ ಅಗ್ನಿಮೂಲೆ, ಈ ಕಡೆ ಹಂಗೆ ಬರಲ್ಲ, ಕಾಂಪಾಸ್ ವೈಸ್ ಡಿಗ್ರಿ ವೈಸ್ ಟಿಲ್ಟ್ ಆಗಿದೆಯಾ, ಎಷ್ಟು ಡಿವಿಯೇಟ್ ಆಗಿದೆ. ಮನೆ ತುಂಬ ಜನ ಕಟ್ತಾರೆ. ಆಮೇಲೆ ಸಾಕಷ್ಟು ಜನ ಇನ್ವೆಸ್ಟ್ ಮಾಡೋದು ಯಾವುದಕ್ಕೆ ಅಂದರೆ ಬ್ಯೂಟಿಫಿಕೇಶನ್. ಏನದು ಬ್ಯೂಟಿಫಿಕೇಶನ್? ಆರ್ಕಿಟೆಕ್ಟ್ ಎಷ್ಟಾರು ಖರ್ಚಾಗ್ಲಿ ರೀ, ನೋಡೋಕ್ಕೆ ಹಂಗೆ ಕಣ್ಣು ದೃಷ್ಟಿ ಆಗ್ಬಿಡ್ಬೇಕು, ಹಂಗೆ ಕಟ್ಟಬೇಕು. ಬೆಸ್ಟ್ ಆರ್ಕಿಟೆಕ್ಟ್ ಎಷ್ಟೋ ಲಕ್ಷ ಆಗ್ಬಿಡ್ಲಿ, ದಟ್ಸ್ ಆಲ್ ಫೈನ್. ಎಲ್ಲರೂ ಖುಷಿಯಾಗಿ ಇರೋಕ್ಕೇನೆ ನಾವು ಮನೆ ಕಟ್ಟೋದು. ನಾವು ಇರ್ತಕ್ಕಂಥ ಸ್ವಲ್ಪ ದಿವಸಗಳಲ್ಲೇ, ಸ್ವಲ್ಪ ವರ್ಷಗಳಲ್ಲೇ ಭೂಮಿ ಮೇಲೆ ಏನೋ ಒಂದು ಸಾಧನೆ, ಮನೆ ಕಟ್ಟೋದು ಒಂದು ಸಾಧನೆ, ಅದು ಇನ್ನೂ ನೋಡೋಕ್ಕೆ ಅದ್ಭುತವಾಗಿ ಕಾಣಿಸ್ತಕ್ಕಂಥ ಒಂದು ವಿಚಾರನ ನಾವು ಒಂದು ಎಲಿವೇಶನ್ನು, ಆರ್ಕಿಟೆಕ್ಟ್ ಅಂತೆಲ್ಲ ಕೊಟ್ಟು ನಾವು ಮಾಡ್ತೀವಿ. ಅದ್ರ ಜೊತೆಗೆ ಮೂಲವಾಗಿ ವಾಸ್ತು ಅನ್ನೋದು ಬರೀ ಒಂದು 4 ಡೈರೆಕ್ಷನ್ 8 ಡೈರೆಕ್ಷನ್ಗೆ ನೀವು ನಿಲ್ಲಿಸಿದ್ರೆ, 10 ಮನೆ ಕಟ್ಟಿದ್ರೆ ನನ್ನ ಪ್ರಕಾರ 4 ಮನೆಗೆ ಹೋದ್ಮೇಲೆ ನಾವು ಯಾಕೋ ಡಲ್ ಆದ್ವಿ, ಇಲ್ಲಿ ಚೆನ್ನಾಗಿದ್ವಿ, ಮನೆ ಕಟ್ಕೊಂಡು ಹೋದ್ವಿ, ಡಲ್ ಆದ್ವಿ. ಔಟ್ ಆಫ್ 100, 40% ಆಫ್ ದಿ ಪೀಪಲ್ ಹೋಗಿದ ತಕ್ಷಣನೇ ಎಫೆಕ್ಟ್ ಆಗಿರೋರು ತುಂಬ ಜನ ಇದ್ದಾರೆ. ಇನ್ನು ಮಿಕ್ಕ ಒಂದು 20% ಕಾಲಕ್ರಮೇಣ ಒಂದು 6 ತಿಂಗಳಾದ್ಮೇಲೆ ಯಾಕೋ ಈ ಮನೆಗೆ ಬಂದು 1 ವರ್ಷ ಆಯ್ತು, ಏನು ಏಳಿಗೆನೇ ಇಲ್ಲ ಮೈಂಡ್.
ಇನ್ನೊಂದು 20% 2 ವರ್ಷ ಆದಮೇಲೆ ಯಾಕೋ ಮುಂಚೆ ಇದ್ದಂಗಿಲ್ಲ, ಎಲ್ಲ ಡೌನ್ ಆಗ್ತಾ ಇದೆ. ಇನ್ನು 20% ಮಾತ್ರ ಎಲ್ಲೋ ಬೈ ಗಾಡ್ಸ್ ಗ್ರೇಸ್ ಅಲ್ಲಿ ಸಿಕ್ಕಿರ್ತಕ್ಕಂಥ ಜಾಗ, ಸಿಕ್ಕಿರ್ತಕ್ಕಂಥ ಒಂದು ಜಿಯೋಪಥಿಕ್ ಸ್ಟ್ರೆಸ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಡೈರೆಕ್ಷನ್ ಎಲ್ಲ ಆಲ್ಮೋಸ್ಟ್ 32 ಝೋನ್ಗೆ ಮ್ಯಾಚ್ ಆಗ್ತಕ್ಕಂಥ ಪರ್ಫೆಕ್ಟ್ ಆಂಗಲ್ ಸಿಕ್ಬಿಟ್ಟಿರುತ್ತೆ ಒಂದು 20% ಜನಕ್ಕೆ, ಅವರು ಬಚಾವಾದ್ರು. ಇನ್ನು ಮಿಕ್ಕ 80%, ಅದರಲ್ಲಿ 20% ಲೇಟಾಗಿ ಗೊತ್ತಾಗುತ್ತೆ. ಇನ್ನು 60% ಅಲ್ಲಿ 20% 6 ತಿಂಗಳಲ್ಲಿ ಗೊತ್ತಾಗುತ್ತೆ. ಇನ್ನು 40% ಅವ್ರಿಗೆ ಹೋಗಿ 1 ತಿಂಗಳು 2 ತಿಂಗಳಲ್ಲೇ ಕಾಯಿಲೆ, ಜಾರು ಬೀಳೋದು, ಮನೆ ಬೆನ್ಮೂಳೆ ಮುರ್ಕೊಂಡು ಹಾಸ್ಪಿಟಲೈಸೇಷನ್ ಆಗೋದು, ದುಡಿಯೋ ವ್ಯಕ್ತಿನೇ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡು ಲೋನ್ ಕಟ್ಟಕ್ಕಾಗದೇ ಇರೋದು ಸಾಕಷ್ಟು ನೋಡಿದ್ದೀನಿ ನಾನು. ಅದ್ರ ಜೊತೆ ಜಾತಕನೂ ವೀಕ್ ಆಗಿರುತ್ತೆ, ವಾಸ್ತುನೂ ಸಪೋರ್ಟ್ ಮಾಡಲ್ಲ. ಸೊ ತುಂಬಾನೇ ನಿದರ್ಶನಗಳಿದೆ. ತುಂಬ ಜನ ಬಂದು ಹೇಳ್ತಾರೆ, ಹೌದು ಹಿಂಗೆ ದೋಷ ಇತ್ತು, ಈ ಡೈರೆಕ್ಷನ್ ಹೆಲ್ತ್ ಪ್ರಾಬ್ಲಮ್ ಇತ್ತು, ಈ ಮನೆಗೆ ಬಂದ ಮೇಲೆ ನಮಗೆ ಸಿಕ್ಕಾಪಟ್ಟೆ ಎಲ್ಲರೂ ಕಾಯಿಲೆಗೆ ಬಿದ್ದರು, ಸಿಕ್ಕಾಪಟ್ಟೆ ಖರ್ಚಾಯಿತು, ದುಡ್ಡು ಬರ್ತಾ ಇದೆ ಸರ್, ಖರ್ಚು ಜಾಸ್ತಿ ಆಗ್ತಾ ಇದೆ ಸರ್. ವಾಸ್ತು ವಿಚಾರದಿಂದ ಬಂದಿರತಕ್ಕಂಥದ್ದು. ಒಂದು ವಾಸ್ತುದ ಏವಿ ನೋಡ್ಕೊಂಬರೋಣ. ಒಂದು ವಾಸ್ತುದ ಏವಿ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ಜುಲೈ 17ನೇ ತಾರೀಕು ಜಾಯ್ನ್ ಆಗಿ ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ. ನನ್ನ ಮಗಂದು ಎಜುಕೇಶನ್ ಬಗ್ಗೆ ಕೇಳಬೇಕಿದೆ. ಡೇಟ್ ಆಫ್ ಬರ್ತ್ 23/12/2008 ಬೆಳಿಗ್ಗೆ 23/12/2008 ಬೆಳಿಗ್ಗೆ 6:40. ಹುಟ್ಟಿದ್ದು ಮಂಡ್ಯ. ಫಸ್ಟ್ ಅಟೆಂಪ್ಟ್ SOC ಫೇಲ್ ಆಗಿದ್ದಾನೆ. LB ಪರೀಕ್ಷೆಲಿ ಬರ್ಸಿದೀವಿ, ಪಾಸ್ ಆಯ್ತಾನ. ಮುಂದೆ ಯಾವ ಎಜುಕೇಶನ್ ಹೋದ್ರೆ ಡಿಪ್ಲೊಮಾ ಕೊಡ್ಸೋದ, ಏನ್ ಕೊಡ್ಸೋದ ಗುರುಜಿ? ಮತ್ತೆ ಮನೆಯಿಂದನೇ ದುಡ್ಡನ್ನ ಕದ್ದಿ ಹುಡುಗ ಜೊತೆಲಿ ಇದ್ ಮಾಡಿದಾನೆ ಗುರುಜಿ. ಎಷ್ಟು ಜನರ ಹತ್ರ ಜಾತಕ ಕೇಳಿದೀರಾ? ಕೇಳಿದೀವಿ ಸರ್. ಕಾಳ ಸರ್ಪ ದೋಷ ಇದೆ ಮತ್ತೆ ಕುಜ ದೋಷ ಇದೆ ಅಂತೆಲ್ಲ ಹೇಳಿದ್ದಾರೆ ಗುರುಗಳೇ. ಈ 2 ದೋಷ ಬಿಟ್ರೆ ಇನ್ನೇನ್ ಬಾಯಲ್ಲಿ ಬರ್ತದೆ? ಊರಲ್ಲಿರೋ ಕಾಂಪೌಂಡರ್ಸ್ಗೆಲ್ಲ ಅದ್ ಯಾವ್ದೋ ಕಾಂಪೌಂಡರ್ಸ್ ಅಂತ ಹೆಸರಿಟ್ಟಿದ್ದೀನಲ್ಲ, ಸುಮ್ನೆ ಹೆಸರಿಟ್ಟಿಲ್ಲ. ನಾವು ಕೇಳಿ ಕೇಳಿ ಸುಮ್ನೆ ಎಲ್ಲ ಬಿಟ್ಬಿಟ್ಟಿದೀವಿ. ಆಡಕ್ಕೆ ಏನಿರ್ಬೋದು ಅನಿಸ್ತದೆ ಗುರುಜಿ ನಮ್ಗೆ. ಈ ತರ ಕೆಟ್ಟ ನೋಡಿ, ಇದು ರಾಹು ಕೇತು ಹಿಂಗ್ ಬಂತ ಕಾಳ ಸರ್ಪ ದೋಷ ಅಂತೆ. ಹಿಂಗ್ ಬಂದಿದ ತಕ್ಷಣ ಕಾಳ ಸರ್ಪ ದೋಷ. ಇದೇ ತರ ಗ್ರಹಗಳು ಇವ್ನು ಹುಟ್ಟೋ ಟೈಮಲ್ಲಿ 40,000 ಜನ ಹುಟ್ಟಿರ್ತಾರೆ. ಹಿಂಗೇ ಇರತಕ್ಕಂತ ಏರಿಯಾದಲ್ಲಿ ಇದೇ ತರ ಇರುತ್ತೆ ಗ್ರಹಗಳು, ಹಿಂಗೇ ಇರುತ್ತೆ. ಯಾಕಂದ್ರೆ ಗುರು 1 ವರ್ಷ ಇಲ್ಲೇ ಇರ್ತಾನೆ, ಶುಕ್ರ 1 ತಿಂಗಳು ಇಲ್ಲೇ ಇರ್ತಾನೆ, ರಾಹು 1.5 ವರ್ಷ ಇಲ್ಲೇ ಇರ್ತಾನೆ, ಕೇತು 1.5 ವರ್ಷ ಇರ್ತಾನೆ. ಇದೇ ತರ ಇರ್ತಕ್ಕಂಥದ್ದು 2008ರಲ್ಲಿ ಹುಟ್ಟಿರೋರ್ದು ಹೆಚ್ಚು ಕಮ್ಮಿ ಇದೇ ತರ 1 ವರ್ಷ ಹುಟ್ಟಿರ್ತಾರೆ. ಎಲ್ಲಾರು ಕಳ್ರ ಆದ್ರ? ಈ ಕಾಂಪೌಂಡರ್ ಒಂದು ಕ್ವಶನ್, ಫಸ್ಟ್ ಕಳ್ರ ಅವರೇ ಕಾಂಪೌಂಡರ್ಗಳು. ಸುಮ್ಮನೆ ನೀವು ಹೇಳಿದ್ರೆ ಓಕೆ, ಇದರಲ್ಲಿ ತಪ್ಪು ಕಂಡು ಹಿಡಿಯೋದು. ಜ್ಯೋತಿಷ್ಯದಲ್ಲಿ ದೋಷ ಬರ್ತಾ ಇರೋದೇ ಫಸ್ಟ್ ಕಾಂಪೌಂಡರ್ಗಳಿಗೆ. ಯಾಕಂದ್ರೆ ಇದ್ರಲ್ಲಿ ತಪ್ಪು ಕಂಡು ಹಿಡಿದ್ರು, ಇವ್ನು ಕಳ್ಳ ಆಗಿರೋದಕ್ಕೆ ರಾಹುಕೇತು. ಇದೇ ತರ ಜಾತಕಗಳು 40,000 50,000 ಇದಾವೆ ಒಂದೊಂದು ತಿಂಗಳಿಗೆ. ದಶಾಭುಕ್ತಿ ನೋಡ್ಬೇಕಲ್ವಾ? ದಶಾಭುಕ್ತಿ ನೋಡ್ಬೇಕು ತಾನೆ. ಆ ದಶಾಭುಕ್ತಿ ಒಳಗಡೆ ನೋಡಿದಾಗ ಅವನಿಗೆ 2010ರಿಂದ 2026 ಗುರು ದಶ ನಡೀತಾ ಇದೆ. ಕರೆಕ್ಟಾ? ಗುರು ದಶ ನಡೀತಾ ಇದ್ದಾಗ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಏನಿದೆ? 1 1 1 ಸಾಧಾರಣವಾಗಿದೆ. 1 ಅಂದ್ರೆ ಏನು? ಆ ವ್ಯಕ್ತಿ ಅಷ್ಟೇ, ಅವನು ಒಂಥರ ಓದ ಬಿಟ್ರು ಅಷ್ಟೇ. 1 ಅಂದ್ರೆ ಅವನ್ ಎಫರ್ಟ್ ಹಾಕಿದ್ರೆ ರ್ಯಾಂಕ್ ಬರ್ತಾನೆ, ಅವನ್ ಎಫರ್ಟ್ ಹಾಕಿಲ್ಲ ಅಂತಂದ್ರೆ ಮನೇಲಿ ಮಲ್ಕೋತಾನೆ.
ಗ್ರಹಗಳ ಪುಷ್ಮೆಂಟ್ ಇಲ್ಲ ಇಲ್ಲಿ. ಗ್ರಹಗಳು ಏನ್ ಹೇಳ್ತಾ ಇದಾವೆ, ನೀನು ಚೆನ್ನಾಗಿ ಹೋದ್ರೆ ರ್ಯಾಂಕು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಇಂಟ್ರೆಸ್ಟ್ ಪಡ್ತಾ ಇಲ್ಲ ಗುರುಜಿ. ಅಷ್ಟೇ, ಇಂಟ್ರೆಸ್ಟ್ ಇಲ್ಲ. ಅದೇ ಆ 19 ಬರ್ತಕ್ಕಂಥದ್ದು ಯಾವುದು, ಸೂರ್ಯನ ಒಂದು ಸಮಸ್ಯೆಯಿಂದ ಇಲ್ಲಿ 19 ಬರ್ತದೆ ಎಫರ್ಟ್. ಇನ್ನೇನು ಗುರು ಮುಗಿದೋಗುತ್ತೆ. ಗುರು ಮುಗಿದೋದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶನಿ. ಶನಿನೂ ಕೂಡ 1-9 ತೋರಿಸ್ತಾ ಇದೆ, ಸ್ವಲ್ಪ 9 + 11 ತೋರಿಸ್ತಾ ಇದೆ. ಶನಿ ಬಂದಾಗ ಬದಲಾವಣೆ ಆಗ್ತಾನೆ. ತಂದೆ ಏನಾದ್ರೂ ಮಾಡಿರ್ತಕ್ಕಂಥ ಕೆಲಸ, ತಂದೆ ಕೆಲಸ ಏನಾದ್ರು ಇದ್ರೆ, ಅಥವಾ ಅವ್ರ ತಾತನ ಕೆಲಸ ಏನಾದ್ರು ಇದ್ರೆ, ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಕೆಲಸ ಏನಾದ್ರು ಇತ್ತು ಅಂದ್ರೆ ಆ ಕೆಲಸನ ಅವನು ಎತ್ಕೊಂಡು ಮುಂದೆ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಲ್ಲಿವರೆಗೂ ಕಾಯಲೇಬೇಕು. ಇದು ಯಾವುದು ಕಾಳಸರ್ಪ ದೋಷ ಅದು ಇದು ಏನೂ ಇಲ್ಲ. 2026ವರೆಗೂ ಇವನಿಗೆ ಯಾವುದೇ ರೀತಿಯ ನೀವು ಅನ್ಕೊಂಡ್ರ ಹತ್ರ ಇಲ್ಲ. ಅರ್ಥ ಆಯ್ತಾ? ಸೊ ಅವ್ರ ತಂದೆ ಏನ್ ಮಾಡ್ತಾ ಇದ್ರೆ, ಅವ್ರ ತಾತ ಏನ್ ಮಾಡ್ತಾ ಇದ್ರೆ, ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಏನ್ ಮಾಡ್ತಾ ಇದ್ರೆ, ಅಂತ ಕಾರ್ಯಕ್ಕೆ ಇವನು ತಗೊಳ್ತಾನೆ ಅನ್ನೋ ನನ್ನ ಕ್ಯಾಲ್ಕುಲೇಷನ್ ಇದೆ. ಅವ್ರ ತಂದೆ ಏನ್ ಮಾಡ್ತಾರೆ ನೀವು ನೋಡ್ಕೊಳ್ಳಿ, ತಾತ ಏನ್ ಮಾಡ್ತಾ ಇದ್ರೆ ಅದೇ ಲೈನಲ್ಲೇ ಇವನು ಹೋಗಿ ಮುಂದುವರಿಸಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಒಂದು ಜಾತಕ. 7 ಮುಖದ ರುದ್ರಾಕ್ಷಿ ಹಾಕಿ ಇವಾಗ್ಲಿಂದನೇ ಸ್ವಲ್ಪ ಅವನಿಗೆ ಮನಸ್ಸು ಕಳ್ಳತನ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ ಲಭ್ಯವಾಗುತ್ತೆ. ಹಾಗೆ ಇಲ್ಲಿ ಸೂರ್ಯನ ಒಂದು ಕಾಂಬಿನೇಷನ್ ಗೋಧಿ ಬಂದಿರೋದ್ರಿಂದ ಗೋಧಿನ ದಾನ ಮಾಡಿ, ದಯವಿಟ್ಟು ಗೋಧಿನ ದಾನ ಮಾಡಿ. ಜ್ಯೋತಿಷ್ಯ ಕಲೀರಿ. ಊರಲ್ಲಿರೋರ್ದೆಲ್ಲ ಕೇಳಿದ್ರೆ ಹಿಂಗೇನೆ ಕುಜ ದೋಷ ಅಂತೆ. ಅಪ್ಪ, ಅವ್ರಿಗೆಲ್ಲ ಕಾಂಪೌಂಡರ್ಗೆ ಒಂದು ದೊಡ್ಡ ನಮನ. ಜ್ಯೋತಿಷ್ಯ ಕಲ್ತಿಲ್ಲ ಅಂದ್ರೆ ಯಾಕೆ ನೀವೆಲ್ಲ ದೋಷಗಳನ್ನ ಕಟ್ಕೋತೀರಾ? ಕುಜದೋಷ ಎಲ್ಲಿಂದ ಬಂತು? ದಶಾಭುಕ್ತಿ ಇಂಪಾರ್ಟೆಂಟ್ ಅಂತ ಸಾವಿರ ಸತಿ ಬಡ್ಕೋತೀನಿ. ಏನ್ ಓದಿದಿರಿ ನೀವೆಲ್ಲ? ಏನ್ ಓದಿದಿರಿ ನೀವೆಲ್ಲ? ದಶ ಮೇಲೆ ತಾನೇ ಹೇಳ್ಬೇಕಾಗಿರೋದು. ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದ್ರ ಮೇಲೆ ಹೇಳ್ಬೇಕು. ಅದು ಬಿಟ್ಬಿಟ್ಟು ಮಂಗಳ ಬಂದು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ? ಮಂಗಳ ಹೇಳಿದ್ರಿ, ಒಪ್ಕೊಳ್ಳೋಣ, ಲಗ್ನದಲ್ಲಿದೆ ಕುಜದೋಷ. ಕುಜದೋಷ ಇರೋದು ಯಾವುದೋ ಒಂದು ವೈವಾಹಿಕ ಜೀವನಕ್ಕೆ ಎಲ್ಲ ನೋಡ್ಕೊಳ್ಳೋದು, ಅಗ್ರೆಸಿವ್ನೆಸ್ ನೋಡ್ಕೊಳ್ಳೋದು. ಕಾಳಸರ್ಪ ಅಂತ ಹೇಳಿದ್ರಪ್ಪ, ಕಾಳಸರ್ಪದಲ್ಲಿ ಅಲ್ಲಿ ದಶಾದಲ್ಲಿ ರಾಹುನು ಇನ್ವಾಲ್ವ್ಮೆಂಟ್ ಇಲ್ಲ, ಕೇತುನು ಇನ್ವಾಲ್ವ್ಮೆಂಟ್ ಇಲ್ಲ, ನಕ್ಷತ್ರದಲ್ಲೂ ಇಲ್ಲ, ಸಬ್ಲಾಡಲ್ಲೂ ಇಲ್ಲ. ಎಷ್ಟು ಸುಳ್ಳು ಹೇಳ್ತೀರ ನೀವೆಲ್ಲ? ಅದಕ್ಕೆ ನಮ್ದ್ರಲ್ಲಿ ಹಿಂದೂ ಧರ್ಮ ಹಾಳಾಗಿರೋದೇ ಇದು ನಂಬರ್ 1 ಕಾರಣ. ಗ್ರಹಗಳಿಗೆ ಬೇಜಾರಾಗೋಗಿದೆ. ಈ ಗ್ರಹಗಳು ಜ್ಯೋತಿಷ್ಯ ಎಲ್ಲ ಯಾರ ಕೈಗೆ ಹೋಗಿದೆ ಅಂತ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಅಲ್ಪರ ಕೈಗೆ ಹೋಗಿದೆ ಇದು. 100% ಅಲ್ಲ, 1000% ಅಲ್ಪರ ಕೈಲಿ ಹೋಗಿದೆ ಇದು. ಅಲ್ಪರ ಕೈಲಿ ಹೋಗಿ ಸಿಗಾಕೊಂಡು ಒದ್ದಾಡ್ತಾ ಇದೆ. ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಈ ತರ ಹಿಂಗಿದೆ ಅಂತ. ಅದೆಂಗೆ ರಾಹುಕೇತು ಅಲ್ಲಿ? ಆ ರಾಹುಕೇತು ಅಲ್ಲೇ 1 ವರ್ಷ ಕೂತಿರ್ತಾನೆ, ಗುರು 1 ವರ್ಷ ಕೂತಿರ್ತಾನೆ. ಆ 1 ವರ್ಷ ಪೂರ್ತಿ ಯಾರ್ಯಾರು ಹುಟ್ಟುತ್ತಾರೋ ಎಲ್ಲಾನು ಕೂಡ ಅದೇ ಕಾಂಬಿನೇಷನ್ ಬರುತ್ತೆ. 1 ವರ್ಷದಲ್ಲಿ ಹುಟ್ಟಿದವ್ರಿಗೆಲ್ಲಾನು ರಾಹು ದೋಷನ, ಹಂಗಾರೆ ಸರ್ಪದೋಷನ? ಆ ರೀತಿ ಬರೋದಿಲ್ಲ. ಡಿಗ್ರಿ ವೈಸ್ ಬೇರೆ ನೋಡಬೇಕು. ಡಿಗ್ರಿ ವೈಸ್ ಫಸ್ಟ್ ಕ್ಲಾಸ್ ಆಗಿದೆ. 8ನೇ ಮನೆಗೆ ಹೋಗೇ ಇಲ್ಲ ಜಾತಕ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ಗಾನವಿ ಅಂತ. ಇವಾಗ ನಾನು ಡಿಪ್ಲೊಮಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಫೈನಲ್ ಇಯರ್ ಓದ್ತಾ ಇದ್ದೀನಿ. ವೆರಿ ಗುಡ್. ಮುಂದೆ ಇಂಜಿನಿಯರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾವ ಕಾಂಬಿನೇಷನ್ ತಗೊಂಡ್ರೆ ನಂಗೆ ಜಾಬ್ ಅಪರ್ಚುನಿಟಿ ಸಿಗುತ್ತೆ, ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಕೇಳ್ಬೇಕಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಹೇಳಿ. 13/4/2007. ಸಮಯ 6:25 ಬೆಳಗ್ಗೆ. ಹುಟ್ಟಿದೂರು ಮೈಸೂರು. ನನ್ನ ಪ್ರೋಗ್ರಾಮ್ ಏನು ನೋಡ್ತಾ ಇದ್ದಿರ್ತಲ್ಲ, ಏನು ನಮ್ಮ ಪ್ರೋಗ್ರಾಮ್ ಅಂದ್ರೆ ಜ್ಯೋತಿಷ್ಯ ಅಂದ್ರೆ ನಂಬಲ್ಲ ಹುಡುಗರೆಲ್ಲ. ಏನ್ ನಂಬ್ತಾ ಇದೀಯಾ? ನಾನ್ ನಂಬ್ತೀನಿ ಗುರುಜಿ. ಪ್ರತಿ ದಿನ ಪ್ರೋಗ್ರಾಮ್ ನೋಡ್ದೆ ಅಂತ ನಾನ್ ಮಲ್ಗಲ್ಲ ಗುರುಜಿ. ನೋಡ್ತೀನಿ. ನನ್ಗೆ ಆಸೆನೆ ಬರ್ತಿದೆ ಜ್ಯೋತಿಷ್ಯ ಕಲಿಬೇಕು ಅಂತಾನು ಗುರುಜಿ. ಬಾರಮ್ಮ, ಆಮೇಲೆ ಬಾರಮ್ಮ, ಏನ್ ತೊಂದರೆ ಇಲ್ಲ. ಓಕೆ. ಫಸ್ಟ್ ನಿಂದು ಕೆರಿಯರ್ ನ ಕ್ಲೀನ್ ಆಗಿ ಮಾಡ್ಕೋ. ಇನ್ನು 17 ವರ್ಷ ನಿನಗೆ, ಇನ್ನು ಲಾಂಗ್ ಫ್ಯೂಚರ್ ಇದೆ, ತಲೆ ಕೆಡ್ಸ್ಕೊಬೇಡ. ರಾಹು ದೇಶ ನಡೀತಾ ಇದೆ. ರಾಹು ಕಾಂಬಿನೇಷನ್ ಅಲ್ಲಿ 8ನೇ ಮನೆ ಇರೋದ್ರಿಂದ ಟೆಕ್ನಿಕಲ್ ಸೈಡ್ ಹೋಗ್ತೀರಾ. ಟೆಕ್ನಿಕಲ್ ಸೈಡ್ ಅಂತಂದ್ರೆ ಈ ಕಂಪ್ಯೂಟರ್ ಸೈನ್ಸು, ಮತ್ತೆ ಈ ಸಾಫ್ಟ್ವೇರು, ಅದರಲ್ಲಿ ನೀವು ನೆಟ್ವರ್ಕಿಂಗು, ಡೇಟಾ ಸೈನ್ಸಸ್ ಆ ಸೈಡ್ ಹೋಗ್ತೀರಾ. ರಾಹು ಆದ್ಮೇಲೆ ನೆಕ್ಸ್ಟ್ ಗುರು ದಶ ಬರುತ್ತೆ. ಗುರು 12 ಬಂದಿರೋದ್ರಿಂದ ನೀವು ಸ್ವಲ್ಪ ಕಷ್ಟಪಟ್ರೆ ಅಬ್ರಾಡ್ ಅಲ್ಲಿ ಹೋಗಿ ಓದ್ತಕ್ಕಂಥ ಕಾಂಬಿನೇಷನ್ ಆದ್ರೂ ಸಿಗುತ್ತೆ. ಅದಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಮಲ್ಟಿನ್ಯಾಷನಲ್ ಕಂಪನಿಲಿ ಕೆಲಸ ಮಾಡ್ತೀರಾ. ಗೌರ್ಮೆಂಟ್ ಟ್ರೈ ಮಾಡಬೇಡಿ. 12 ಅದ್ಭುತವಾಗಿರುತ್ತೆ. ಈ ಒಂದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಹೋಗಕ್ಕೆ ಡೆಫಿನೆಟ್ಲಿ ನಿಮಗೆ ಗುರುದಶ ಬಂದಾಗ 2030 ಆದ್ಮೇಲೆ ಇನ್ನೂ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರ್ತೀರಾ. ಒಳ್ಳೇದಾಗ್ಲಿ. ನಮಸ್ಕಾರ. ಓಕೆ, ಕಾಲದ ಸಮಯ ಕಮ್ಮಿ ಕಾಲ್ಸ್ ತಗೊಳ್ತೀವಿ, ನಾಳೆ ಜಾಸ್ತಿ ತಗೋಣ. ಒಂದೇ ಒಂದು ರಿಕ್ವೆಸ್ಟ್, ಎಲ್ಲರೂ ನಿಮ್ಮ ಬಗ್ಗೆ ನೋಡ್ಕೋತಾ ಇದ್ದೀರಾ. ಆಗಸ್ಟ್ ಅಲ್ಲಿ 103ನೇ ಬ್ಯಾಚ್ ಮಾಡ್ತೀನಿ.
15,000 ನಿಮ್ಮ ಜೀವನಕ್ಕೆ ಎತ್ತಿಟ್ಕೊಳ್ಳಿ. ನನ್ನ ಫೀಸ್ 15,000. ಒಂದು ಚೂರು ನಿಮಗೆ ಮೋಸ ಆಗದೇ ಇಲ್ಲ. ಗ್ರಹಗಳ ಅದೃಷ್ಟ ನಿಮಗೆ ಸಿಗುತ್ತೆ. ಯಾವಾಗ ನಾವು ಜ್ಯೋತಿಷ್ಯ ಕಲಿತೀವಿ 1000% ಅಲ್ಲ 1,00,000% ನಿಮಗೆ ಗ್ರಹಗಳ ಒಂದು ಆಶೀರ್ವಾದ, ನೆಮ್ಮದಿ, ಶಾಂತಿ ಸಿಕ್ಕೇ ಸಿಗುತ್ತೆ. ಬೇರೆಯವ್ರ ಹತ್ರ ಹೋಗಿ ಅವ್ರ ಹತ್ರ ಏನೋ ಹೆದರಿಸ್ತಾರೆ, ಬರಲಿ ನಿಮ್ಮ ಹತ್ರ ಅಂತ ಕಿತ್ಕೊಳ್ಳೋಣ ಅಂತ ಹೆದರಿಸ್ತಾರೆ. ಅಲ್ಲೆಲ್ಲೋ 15,000, 20,000, 30,000 ಪೂಜೆ ಕೊಡೋ ಬದಲು ಇಲ್ಲಿ ಬಂದು ನಿಜವಾಗ್ಲೂ ಇದೆಯಾ ಅಂತ ತಿಳ್ಕೊಳ್ಳಿ. ಇದ್ರೆ ಮತ್ತೇನು 20,000, 30,000 ಖರ್ಚು ಮಾಡೋದು ಬೇಡ. ಸಿಂಪಲ್ ಆಗಿ ಯಾವ ಗ್ರಹ 6ನೇ ಮನೆ, 8ನೇ ಮನೆ, 12ನೇ ಮನೆ ಇರುತ್ತೋ ಅದನ್ನ ನಮಗೆ ಸಮಸ್ಯೆ ಬರ್ತಾ ಇದೆ, ಇದರಿಂದ ಆಗ್ತಾ ಇದೆ, ದಾನ ಮಾಡಿ, ಸಿಂಪಲ್ ಆಗಿರಿ. ಇನ್ನು ಎಷ್ಟೋ ವಿಚಾರ ಸೀಕ್ರೆಟ್ಸು ಹೇಳ್ಕೊಡ್ತೀನಿ. ಅದ್ರ ಜೊತೆ ಈಗ ವಾಸ್ತು ಕ್ಲಾಸು ಇದೆ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 98441655 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.